ಮಕ್ಕಳಿಗೆ ಮಾತಿಗೆ ಬೈಯೋದನ್ನು ನಿಲ್ಲಿಸಿ. ಯಾಕಂದರೆ ನೀವು ಪದೇ ಪದೇ ಮಕ್ಕಳಿಗೆ ಬೈಯೋದ್ರಿಂದ ಮಕ್ಕಳಲ್ಲಿ ಸಹಜವಾಗಿ ಒಂದು ಆತಂಕ ಅಥವಾ ಭಯದ ಛಾಯೆ ಆವರಿಸಿ ಆ ಮಕ್ಕಳು ಸುಳ್ಳನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಶಿಕ್ಷೆಯ ಭಯ ಜಾಸ್ತಿ ಆಗುತ್ತಾ ಹೋಗುತ್ತೋ ಆಗ ಮಕ್ಕಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸತ್ಯವನ್ನು ಮುಚ್ಚಿಡೋದಕ್ಕೆ ಆರಂಭಿಸುತ್ತಾರೆ. ನಿಧಾನವಾಗಿ ಇದು ಆ ಮಗುವಿನಲ್ಲಿ ಅಭ್ಯಾಸವಾಗಿ ಬಿಡುತ್ತೆ. ಆಗ ಕಾನ್ಫಿಡೆಂಟ್ ಲೆವೆಲ್ ಅಥವಾ ಆತ್ಮವಿಶ್ವಾಸದ ಕೊರತೆ ಆ ಮಗುವಿನಲ್ಲಿ ಉಂಟಾಗುತ್ತೆ. ನೀವು ನಿಮ್ಮ ಸ್ನೇಹಿತರ ಎದುರಿಗೋ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೋ ಅಥವಾ ನಿಮ್ಮ ಬಂಧು ಬಾಂಧವರ ಜೊತೆಗೋ ನಿಮ್ಮ ಮಗುವಿನ ವೀಕ್ನೆಸ್ಸನ್ನು ಬೊಟ್ಟು ಮಾಡಿ ತೋರಿಸಬೇಡಿ. ಯಾಕಂದರೆ ಆಗ ಆ ಮಗುವಿಗೆ ನಾನೊಬ್ಬ ಅಸಮರ್ಥ, ನನಗೆ ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಎನ್ನುವಂಥ ಭಾವನೆ ಅವರಲ್ಲಿ ಆರಂಭವಾಗಿ ಬಿಡುತ್ತೆ. ಮತ್ತು ಆ ಮಗು ಶಾರೀರಿಕವಾಗಿ ನಿಮ್ಮ ಬಳಿಯೇ ಅಥವಾ ನಿಮ್ಮ ಜೊತೆಯೇ ಇದ್ದರೂ ಕೂಡ ನೀವು ಈ ರೀತಿ ಎಲ್ಲ ಮಾಡಿದಾಗ ಮನಸ್ಸಿನಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡುತ್ತೆ. ತನ್ನ ಸ್ಕೂಲ್ನಲ್ಲಿ ಅಥವಾ ಸ್ನೇಹಿತರ ಜೊತೆಗೆ ಅಥವಾ ಯಾವುದೇ ರೀತಿಯ ಹೊರಗಡೆಗೆ ನಡೆದಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದನ್ನೇ ನಿಲ್ಲಿಸಿಬಿಡ್ತಾರೆ. ಶಾರೀರಿಕವಾಗಿ ನಿಮ್ಮ ಬಳಿಯೇ ಇದ್ದರೂ ಕೂಡ ಭಾವನಾತ್ಮಕವಾಗಿ ಅವರು ನಿಮ್ಮಿಂದ ದೂರ ಹೋಗೋಕೆ ಶುರು ಮಾಡ್ತಾರೆ. ಹೇಳದೆ ಉಳಿದಂತಹ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಹೊರಗಿನ ಜನರ ಬಳಿ, ತಮ್ಮ ಫ್ರೆಂಡ್ಸ್ಗಳ ಬಳಿ ಶೇರ್ ಮಾಡಿಕೊಳ್ಳೋದಕ್ಕೆ ಆರಂಭಿಸುತ್ತಾರೆ. ಆದ್ದರಿಂದ ನೆನಪಿಡಿ, ಬೈಯೋದ್ರಿಂದ ಹೆದರಿಕೆ ಹುಟ್ಟುತ್ತೆ ಹೊರತು ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆದರೆ ನೀವು ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಇದು ಭರವಸೆಯನ್ನು ಮೂಡಿಸುತ್ತೆ. ಮಕ್ಕಳನ್ನು ಸಮಾಧಾನವಾಗಿ ನಿಮ್ಮ ಬಳಿ ಕೂರಿಸಿಕೊಂಡು ಅವರ ತಪ್ಪುಗಳನ್ನು ತಿದ್ದಿ ಅವರಿಗೆ ಅರಿವನ್ನು ಮೂಡಿಸಿ, ಜೊತೆಗೆ ನಿಮ್ಮ ಎಲ್ಲ ಒತ್ತಡಗಳನ್ನು ಪಕ್ಕಕ್ಕಿಟ್ಟು, ಅಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು ಅವರು ಏನು ಹೇಳುತ್ತಿದ್ದಾರೆ ಅಂತ ಅವರ ಮಾತನ್ನು ಸಮಾಧಾನದಿಂದ ಆಲಿಸಿ, ಮತ್ತು ನಿಮ್ಮ ಒತ್ತಡವನ್ನು, ನಿಮ್ಮ ಅಭಿಪ್ರಾಯಗಳನ್ನು ಆ ಮಕ್ಕಳ ಮೇಲೆ ಹೇರಬೇಡಿ. ಅವರ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಅವಕಾಶವನ್ನು ನೀಡಿ, ಅವರಿಗೂ ಸ್ವಲ್ಪ ಸಮಯವನ್ನು ನೀಡಿ, ಸ್ಪೇಸನ್ನು ನೀಡಿ, ಅವರ ಅಭಿಪ್ರಾಯಗಳನ್ನು ಸಮಾಧಾನದಿಂದ ಕೇಳಿಸಿಕೊಂಡು ಅದು ಸರಿಯೋ ತಪ್ಪೋ ಅಂತ ಆಗ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸಮಾಧಾನವಾಗಿ ಮಗುವಿಗೆ ತಿಳಿಸಿ. ಯಾಕಂದರೆ ಮಗುವಿನ ಭಾವನೆ ಹೇಗಿದೆ, ಮಗುವಿಗೆ ಏನು ಬೇಕು ಏನು ಬೇಡ, ಅವರ ಆಲೋಚನೆಯ ಮಟ್ಟ ಹೇಗಿದೆ ಅಂತ ನೀವು ವಿಚಾರವನ್ನೇ ತಿಳಿದುಕೊಳ್ಳದೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಒತ್ತಡಗಳನ್ನು, ನಿಮ್ಮ ಒಂದು ನಿಲುವನ್ನು ಅವರ ಮೇಲೆ ಹೇರಿದಾಗ ಅವರು ಅದನ್ನು ಕೇಳೋಕೆ ಸಿದ್ಧರಿರೋದಿಲ್ಲ. ಯಾಕಂದರೆ ಮಕ್ಕಳಿಗೆ ಸುಖವೇ ಇರಲಿ ದುಃಖವೇ ಇರಲಿ, ಅವರಿಗೆ ಉಂಟಾಗುವ ಯಾವುದೇ ಸಮಸ್ಯೆಗಳಿರಲಿ ಅಥವಾ ಸರಿ ತಪ್ಪುಗಳೇ ಇರಲಿ, ಯಾವುದೇ ಅಳುಕಿಲ್ಲದೆ ಅಂಜಿಲ್ಲದೆ ನಮ್ಮ ತಂದೆ ತಾಯಿಯ ಬಳಿ ನಾವು ಹೇಳಿಕೊಳ್ಳಬಹುದೆಂಬ ಭರವಸೆಯನ್ನು, ನಂಬಿಕೆಯನ್ನು, ಆ ಒಂದು ವಿಶ್ವಾಸವನ್ನು ಮೂಡಿಸಿ ಆ ಒಂದು ಕಂಫರ್ಟ್ ಝೋನನ್ನು ನಿಮ್ಮ ಮಕ್ಕಳಿಗೆ ನೀವು ಕಲ್ಪಿಸಿಕೊಡಿ. ಯಾಕಂದರೆ ಸಮಸ್ಯೆಗಳು ಯಾವಾಗ ಹೇಗೆ ಯಾರಿಗೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಜಗತ್ತೇ ತಿರುಗಿ ಬಿದ್ದರೂ ಕೂಡ ಚಿಂತೆ ಇಲ್ಲ. ನನ್ನ ಅಪ್ಪ ಅಮ್ಮ ಅಥವಾ ನಮ್ಮ ಪೇರೆಂಟ್ಸ್ ನಮ್ಮ ಸರಿ ತಪ್ಪನ್ನು ತಿದ್ದೋಕೆ ನಮ್ಮ ಜೊತೆಯಲ್ಲೇ ಇದ್ದಾರೆ, ಯಾವಾಗಲೂ ಇರ್ತಾರೆ ಎನ್ನುವಂಥ ಒಂದು ಆಶಾಕಿರಣವನ್ನು ಅವರಲ್ಲಿ ಮೂಡಿಸಿ, ಇದರಿಂದ ಮಗು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಳ್ಳೆಯ ರೀತಿಯ ಆರೋಗ್ಯಕರವಾದ ಬೆಳವಣಿಗೆಯನ್ನು ಹೊಂದುವುದರ ಜೊತೆಗೆ ಸ್ಕೂಲ್ಗಳಲ್ಲಂತೂ ಎಕ್ಸಾಮನ್ನು ಫೇಸ್ ಮಾಡಲೇಬೇಕು. ಮುಂದೆ ಜೀವನದಲ್ಲಿ ಬರುವಂಥ ಎಕ್ಸಾಮ್ಗಳನ್ನು ಕೂಡ ಅಥವಾ ಪರೀಕ್ಷೆಗಳನ್ನು ಕೂಡ ಎದುರಿಸೋಕೆ ನಿಮ್ಮ ಮಕ್ಕಳನ್ನು ಈಗಿನಿಂದಲೇ ಸಿದ್ಧಗೊಳಿಸಿ. ಮನಸ್ಸನ್ನು ದುರ್ಬಲವಾಗದಂತೆ ನೋಡಿಕೊಳ್ಳಿ. ಮತ್ತು ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ಆ ವಿವೇಕವನ್ನು ನೀವು ನಿಮ್ಮ ಮಕ್ಕಳಲ್ಲಿ ಮೂಡಿಸಿದಾಗ ತನ್ನಿಂದ ತಾನೇ ಆ ಸಂಸ್ಕಾರ
ಒಳ್ಳೆಯ ರೀತಿಯಲ್ಲಿ ಮಗುವಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಬ್ಯುಸಿ ಶೆಡ್ಯೂಲ್ಸ್ಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಮಗುವಿನ ಮುಗ್ಧ ಮನಸ್ಸಿನ ಮುಗ್ಧ ವಿಚಾರಗಳನ್ನು ಆಲಿಸಿ ಆನಂದಿಸಿ, ಬೈಯುವುದರ ಬದಲು ಪ್ರೀತಿಯಿಂದ ಸಮಾಧಾನದಿಂದ ಅವರ ಅಭಿಪ್ರಾಯಗಳನ್ನು ಕೇಳಿ, ಅವರ ವಿಚಾರಗಳು ತಿಳಿದಾಗ ನೀವು ಅವರ ಸರಿತಪ್ಪುಗಳನ್ನು ತಿದ್ದಿ ಒಳ್ಳೆಯ ಮಾರ್ಗದಲ್ಲಿ ಅವರನ್ನು ಕೊಂಡೊಯ್ಯಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಿ?